ಕಿರುತೆರೆ ಕಲಾವಿದರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ. ದಾಳಿಯ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ದಾಳಿ ಯಾವಾಗ ನಡೀತು, ಯಾರ್ಯಾರ ನಿವಾಸಗಳ ಮೇಲೆ ದಾಳಿ ನಡೆದಿದೆ, ಏನೇನು ಮಾಹಿತಿ ಕಲೆ ಹಾಕ್ತಿದ್ದಾರೆ? ಇವತ್ತು ಬೆಳಗ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿದೆ. ಸುಮಾರು ಜನ ಚಿತ್ರ ನಿರ್ಮಾಪಕರು ಮತ್ತೆ ಕಲಾವಿದರ ಮನೆಗಳ ಮೇಲೆ ಸುಮಾರು ಬೆಳಿಗ್ಗೆ 5:30 ಸಮಯದಿಂದಲೇ ಅವ್ರ ಮನೆ ಹತ್ರ ಹೋಗಿ ಇವರು ಪಾಯ್ಕೊಂಡಿದ್ದು ಸುಮಾರು 6:30-7 ಗಂಟೆ ಸಮಯದಲ್ಲಿ ಅವ್ರ ಮನೆಗೆ ದಾಳಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಸುಮಾರು ಇವಾಗ ಬಂದಿರೋ ಇದ್ರ ಪ್ರಕಾರ ರವಿಕಿರಣ್ ಟೀಚರ್ಸ್ ಕಾಲೋನಿಯಲ್ಲಿರೋ ರವಿಕಿರಣ್ ನಿವಾಸದ ಮೇಲೆ ಮತ್ತೆ ಸಿಹಿ ಕೈ ಚಂದ್ರು JP ನಗರದ ಸಿಹಿ ಕೈ ಚಂದ್ರು ಮನೆ ಮೇಲೆ ಮತ್ತೆ ಜಯನಗರದಲ್ಲಿರುವಂತ ಕೊಬ್ಬರಿ ಮಂಜು ಮನೆಯವ್ರ ಮೇಲೆ ಐಟಿ ದಾಳಿ ನಡೀತಾ ಇದೆ. ಅಲ್ಲದೆ ಇನ್ನು ಹಲವು ಕಡೆ ಐಟಿ ದಾಳಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಐಟಿ ದಾಳಿಗಳು ಇನ್ನು ಅವರ ಕಚೇರಿಗಳಿಗೂ ಸಹ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಅಲ್ಲಿಂದ ಗಾಂಧಿನಗರ ತನಕಲ್ಲೂ ಸಹ ಇದು ಬರೋ ಚಾನ್ಸಸ್ ಇದೆ ಸದ್ಯದಲ್ಲೇ. ಜಯಶಂಕರ್, ಇಷ್ಟು ದಿನ ಅಧಿಕಾರಿಗಳನ್ನ ಬೇರೆ ಬೇರೆ ಕಂಪನಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತಹ ಐಟಿ ಅಧಿಕಾರಿಗಳು ಈಗ ಕಿರುತೆರೆ ನಟ ನಟಿಯರು ಮತ್ತೆ ನಿರ್ಮಾಪಕರ ಮೇಲೆ ಮನೆಗಳ ಮೇಲೆ ದಾಳಿ ನಡೆಸೋದಕ್ಕೆ ಕಾರಣ ಏನು ಜಯಶಂಕರ್? ಆದಾಯ ತೆರಿಗೆ ಯಾರು ಸರಿಯಾಗಿ ಕಟ್ಟಲ್ಲ ಅಥವಾ ಆದಾಯ ತೆರಿಗೆ ತೋರಿಸ್ತಾ ಇರಲ್ಲ ಅಥವಾ ಆದಾಯ ಎಲ್ಲಿ ಹೆಚ್ಚು ಬರ್ತಾ ಇರುತ್ತೆ ಅಂತ ಹೇಳಿ ಆದಾಯ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ತಾರೆ. ನೋಡಾಗುತ್ತಲೂ ಅಲ್ಲಿ ಆದಾಯಗಳು ಎಷ್ಟು, ಖರ್ಚು ವೆಚ್ಚಗಳು ಎಷ್ಟು ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇರುತ್ತೆ ಅಲ್ಲಿ. ಆ ಸಮಯದಲ್ಲಿ ಅಲ್ಲಿ ಸರಿಯಾದ ಅವರಿಗೆ ಆದಾಯ ತೆರಿಗೆ ಪಾವತಿ ಆಗ್ತದೆ ಹೋದಂತ ಸಮಯದಲ್ಲಿ ಇಂಥ ದಾಳಿಗಳು ಸರ್ವೇ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳಿಂದ ನಡೆಯೋದು ಪ್ರೊಸೆಸ್. ಓಕೆ ಜಯಶಂಕರ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕಣ್ಣು ಕಿರುತೆರೆ ಕಲಾವಿದರ ಮೇಲೆ ಬಿದ್ದಿದೆ. ಮೊನ್ನೆಯಷ್ಟೇ ಕೋಆಪರೇಟಿವ್ ಸೊಸೈಟಿಗಳ ಮೇಲೆ ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳಿಗೆ ಇವತ್ತು ಕಿರುತೆರೆ ನಟ ನಟಿಯರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಕಾರ್ಯಾಚರಣೆ ನಡೆಸಿದ ಐಟಿ ಅಧಿಕಾರಿಗಳು ಕಿರುತೆರೆ ನಟ ನಿರ್ಮಾಪಕ ರವಿಕಿರಣ್ ನಿವಾಸದ ಮೇಲೆ ದಾಳಿ ನಡೆಸಿದ್ರು. ಬೆಂಗಳೂರಿನ ಟೀಚರ್ಸ್ ಕಾಲೋನಿಯಲ್ಲಿರೋ ರವಿಕಿರಣ್ರ ಭವ್ಯ ಬಂಗಲೆ ಮೇಲೆ ಮುಗಿಬಿದ್ದ 6 ಜನ ಅಧಿಕಾರಿಗಳು ಆಸ್ತಿ ಪಾಸ್ತಿಯ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಬದುಕು ಬೆಳಕು ಸೇರಿದಂತೆ ಹಲವು ಧಾರಾವಾಹಿಗಳು ಮತ್ತು ಚಿತ್ರಗಳಲ್ಲೂ ರವಿಕಿರಣ್ ನಟಿಸಿದ್ದಾರೆ. ಮತ್ತೊಬ್ಬ ಹಿರಿಯ ನಟ ಸಿಹಿ ಕೈ ಚಂದ್ರು ಅವರ ನಿವಾಸದ ಮೇಲೂ ಐಟಿ ರೇಡ್ ನಡೆದಿದೆ. ಬೆಂಗಳೂರಿನ JP ನಗರದಲ್ಲಿರೋ ಚಂದ್ರು ನಿವಾಸದಲ್ಲಿ ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಇದೇ ವೇಳೆ ನಿರ್ಮಾಪಕ ಕೆ ಮಂಜು ನಿವಾಸದ ಮೇಲೂ ಐಟಿ ಅಧಿಕಾರಿಗಳು ಮುಗಿಬಿದ್ದಿದ್ದಾರೆ. ಜಯನಗರದಲ್ಲಿರೋ ಕೆ ಮಂಜು ನಿವಾಸಕ್ಕೆ ಬೆಳಗ್ಗೆಯೇ ದಾಳಿ ನಡೆಸಿದ ಅಧಿಕಾರಿಗಳು ಆಸ್ತಿ ಪಾಸ್ತಿಯ ತನಿಖೆ ನಡೆಸಿದ್ದಾರೆ. ಓಕೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಶ್ವಥ್ ನಮ್ಮ ಪ್ರತಿನಿಧಿಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಐಟಿ ಅಧಿಕಾರಿಗಳ ದಾಳಿ ಯಾವಾಗ ನಡೀತು, ಯಾರ್ಯಾರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ? ಗುರುಪ್ರಸಾದ್, ಏನ್ ಮೊನ್ನೆ ಅಷ್ಟೇ ಕೋಆಪರೇಟಿವ್ ಸೊಸೈಟಿ ಮೇಲೆ ದಾಳಿ ಮಾಡಿದ್ರು ಐಟಿ ಅಧಿಕಾರಿಗಳು, ಇವತ್ತ ಏನ್ ಚಿತ್ರ ನಟ ನಟಿಯರ ಮೇಲೆ ದಾಳಿ ನಡೀತಾ ಇದ್ದಾರೆ. ಏನ್ ಬೆಳಗ್ಗೆ ಎದ್ದು 8 ಗಂಟೆಗೆ ಐಟಿ ಅಧಿಕಾರಿಗಳು ರವಿಕಿರಣ್ ಮತ್ತೆ ಸಿಹಿ ಕಹಿ ಚಂದ್ರು ಮತ್ತೆ ಪ್ರೊಡ್ಯೂಸರ್ ಕೆ ಮಂಜು ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ನಾವು JP ನಗರದಲ್ಲಿರುವಂತಹ ಸಿಹಿ ಕಹಿ ಮನೆಯವ್ರ ಮನೆ ಹತ್ರ ಇದೀವಿ. ಐಟಿ ಅಧಿಕಾರಿಗಳು ಒಳಗಡೆ ಅಂದ್ರೆ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ 8 ಗಂಟೆಯಿಂದ ಐಟಿ ಅಧಿಕಾರಿಗಳು ಇವ್ರ ಮೂರು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುರುಪ್ರಸಾದ್, ಅಂದ್ರೆ ಮೊನ್ನೆ ಅಷ್ಟೇ ಕೋಆಪರೇಟಿವ್ ಸೊಸೈಟಿ ಮೇಲೆ ದಾಳಿ ಮಾಡಿದ್ರು. ಸೊ ಇವತ್ತು ಬೆಳಗ್ಗೆಯಿಂದ 8 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಸುಮಾರು ಕಿರುತೆರೆ ನಟ ನಟಿಯರು ರವಿಕಿರಣ್ ಆಗಿರ್ಬೋದು, ಕೆ ಮಂಜು ಆಗಿರ್ಬೋದು, ಸಿಹಿ ಕಹಿ ಚಂದ್ರು ಆಗಿರ್ಬೋದು, ಸೊ ಇವ್ರನ್ನ ಟಾರ್ಗೆಟ್ ಮಾಡಿ ಇವತ್ತು ಐಟಿ ಅಧಿಕಾರಿಗಳು ಅವರ ಒಂದು ಡಾಕ್ಯುಮೆಂಟ್ಸ್ ನ ಅವರ ಒಂದು ಅಂದ್ರೆ ಆದಾಯ ತೆರಿಗೆ ಸಂಬಂಧಪಟ್ಟಂಗೆ ಕೆಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಇಷ್ಟು ದಿನ ಕಂಪನಿಗಳ ಮೇಲೆ, ಅಧಿಕಾರಿಗಳ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತಹ ಐಟಿ ಅಧಿಕಾರಿಗಳು ಇವಾಗ ಸರ್ಕಾರಿಯೇತರ ಒಂದು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋಂಥದ್ದು ಚಿತ್ರರಂಗದ ಮೇಲೆ ಮುಗಿಬಿದ್ದಿರೋದಕ್ಕೆ ಕಾರಣ ಏನು ಅಶ್ವಥ್?
ಖಂಡಿತ ಗುರುಪ್ರಸಾದ್, ಯಾಕೆಂದ್ರೆ ಐಟಿ ಅಧಿಕಾರಿಗಳು ಯಾರ ಮೇಲೆ ರೈಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಏನು ಆದಾಯ ತೆರಿಗೆ ಯಾರು ಕಟ್ಟಿಲ್ಲ ಅವ್ರ ಮೇಲೆ ಖಂಡಿತವಾಗ್ಲೂ ರೈಡ್ ಮಾಡ್ತಾರೆ. ಅಧಿಕಾರಿಗಳ ಮೇಲೆ ರೈಡ್ ಮಾಡಬೇಕು ಅಂತ ಏನಿಲ್ಲ. ಏನು ಉನ್ನತ ಸ್ಥಾನದಲ್ಲಿ ಅಥವಾ ಉನ್ನತ ಒಂದು ಪೋಸ್ಟ್ ಅಲ್ಲಿ ಇರೋರಿಗೆ ಅಥವಾ ಒಂದು 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 ಒಳ್ಳೆ ಉತ್ತಮ ಆದಾಯ ಬರೋಂತವ್ರಿಗೂ ಸಹ ಐಟಿ ಅಧಿಕಾರಿಗಳು ರೈಡ್ ಮಾಡಬಹುದು. ಸೊ ಇವರು ಇವತ್ತು ಸಹ ಅದೇ ರೀತಿಯಾದ ಮಾಡ್ತಾ ಇದ್ದಾರೆ. ಏನು 3 ಜನ ಕಿರುತೆರೆ ನಟ ನಟಿಯರ ಮೇಲೆ ರೈಡ್ ಮಾಡಿದ್ದಾರೆ. ಕೆ ಮಂಜು ಆಗಿರ್ಬೋದು, ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಹಲವು ಚಿತ್ರಗಳನ್ನ ಪ್ರೊಡ್ಯೂಸರ್ ಮಾಡಿದ್ದಾರೆ. ಸಿಹಿ ಕಹಿ ಚಂದ್ರು ಸಹ ಪ್ರೊಡ್ಯೂಸರ್ ಆಗಿದ್ದಾರೆ. ಮತ್ತೆ ಏನು ರವಿಕಿರಣ್ ಸಹ ಕೆಲವು ಧಾರಾವಾಹಿಗಳನ್ನ ಮತ್ತೆ ಕೆಲವು ಫಿಲಂಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಂತವ್ರ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿ ಮಾಡಿದರೆ ಹಲವು ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ ಗುರುಪ್ರಸಾದ್. ಓಕೆ, ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ರ ಆಯಾ ನಿರ್ಮಾಪಕರು, ನಟ ನಟಿಯರು, ಹೇಗೆ ಅಶ್ವಥ್? ಗುರುಪ್ರಸಾದ್ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಏನು ಐಟಿ ಅಧಿಕಾರಿಗಳು ಒಳಗಡೆ ಅವ್ರನ್ನ ಅಂದ್ರೆ ನಾವು ಬೆಳಗ್ಗೆ ರವಿಕಿರಣ್ ಮನೆ ಹತ್ರ ಹೋದಾಗ ರವಿಕಿರಣ್ ಸಹ ಒಳಗಡೆ ಇದ್ರು. ಸೊ ಅವ್ರು ಯಾವುದೇ ರೀತಿಯಂತಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ಇಲ್ಲೂ ಸಹ ಸಿಹಿ ಕಹಿ ಚಂದ್ರು ಮನೆ ಹತ್ರನೇ ಇದೀವಿ. ಒಳಗಡೆ ಅಧಿಕಾರಿಗಳು ಅವ್ರನ್ನ ಪರಿಶೀಲನೆ ಮಾಡ್ತಾರೆ, ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸದ್ಯಕ್ಕಂತೂ ಸಿಕ್ಕಿಲ್ಲ ಗುರುಪ್ರಸಾದ್. ಓಕೆ, ದಾಳಿ ನಡೆದ ಸಂದರ್ಭದಲ್ಲಿ ಮನೆಗಳಲ್ಲಿ ಯಾರ್ಯಾರಿದ್ರು ಅಥವಾ ಈಗಲೂ ಐಟಿ ಅಧಿಕಾರಿಗಳ ಜೊತೆ ಸಹಕರಿಸ್ತಾ ಇದ್ದಾರೆ ಅಥವಾ ಐಟಿ ಅಧಿಕಾರಿಗಳನ್ನ ಬೇರೆ ಇಟ್ಟು ಅದೇ ದಾಳಿ ನಡೆಸಿದ್ದಾರೆ, ಹೇಗೆ? ಗುರುಪ್ರಸಾದ್, ನಾವು ಬೆಳಗ್ಗೆ ರವಿಕಿರಣ್ ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಇದ್ರು. ರವಿಕಿರಣ್ ಸಹ ಇದ್ರು, ಮತ್ತೆ ಅವ್ರ ಮಿಸಸ್ ಆದಂತಹ ಅವ್ರ ಮಿಸಸ್ ಸಹ ಜೊತೆಲಿದ್ರು. ಈಗ ನಾವು ಸಿಹಿ ಕಹಿ ಮನೆಯಲ್ಲಿದ್ದೀವಿ. ಅವರು ಸಹ ಅಂದ್ರೆ ಒಳಗಡೆನೆ ಇದಾರೆ ಅಂತ ಒಂದು ಕೆಲವು ಮಾಹಿತಿಗಳು ಹೇಳಿದ್ದಾರೆ. ಅಂದ್ರೆ ಪೊಲೀಸರು, ಆರ್ಗೋಡಿ ಪೊಲೀಸರು ಸಹ ಇದಕ್ಕೆ ಸಾಥ್ ನೀಡಿದ್ದಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇವತ್ತು ಬೆಂಗಳೂರಲ್ಲಿ ಇಷ್ಟು ದಿನ ಐಟಿ ಅಧಿಕಾರಿಗಳು ಮತ್ತು ಕಂಪನಿಗಳ ಮೇಲೆ, ಸೊಸೈಟಿಗಳ ಮೇಲೆ ದಾಳಿ ನಡೆಸ್ತಾ ಇದ್ರು. ಇದರ ಬೆನ್ನ ಹಿಂದೆ ಇವತ್ತು ಕಿರುತೆರೆ ಮತ್ತು ಹಿರಿತೆರೆ ನಟ ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಮೊನ್ನೆ ತಾನೇ ಕೋಆಪರೇಟಿವ್ ಸೊಸೈಟಿಗಳ ಮೇಲೆ ದಾಳಿ ನಡೆಸಿದ್ರು. ಆದರೆ ಇವತ್ತು ಐಟಿ ಅಧಿಕಾರಿಗಳು ಚಿತ್ರ ನಿರ್ಮಾಪಕ ನಟರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಟೀಚರ್ಸ್ ಕಾಲೋನಿಯಲ್ಲಿ ಇರುವಂತಹ ರವಿಕಿರಣ್ ಅವರ ಭವ್ಯ ಬಂಗಲೆ ಮೇಲೆ 6 ಜನ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಆಸ್ತಿ ಪಾಸ್ತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಚಿತ್ರ ನಿರ್ಮಾಪಕ ಕೆ ಮಂಜು ಅವರ ನಿವಾಸದ ಮೇಲೆ, ಜಯನಗರದಲ್ಲಿರುವ ಕೆ ಮಂಜು ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ಒಂದು ಆಸ್ತಿ ಪಾಸ್ತಿಗಳ ದಾಖಲೆಯನ್ನು ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಜೆಪಿ ನಗರದಲ್ಲಿರುವಂತಹ ಸಿಹಿ ಕಹಿ ಚಂದ್ರು ಚಿತ್ರನಟ ಮತ್ತು ನಿರ್ಮಾಪಕ ಕಿರುತೆರೆ ನಟ ಸಿಹಿ ಕಹಿ ಚಂದ್ರು ಅವರ ಮನೆ ಮೇಲೆ ದಾಳಿ ನಡೆಸಿ ಐಟಿ ಅಧಿಕಾರಿಗಳು ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ.